ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೇ ಚುನಾವಣಾಧಿಕಾರಿಗಳು ಭರ್ಜರಿಯಾಗಿ ರೇಡ್ ಅನ್ನ ಬಳ್ಳಾರಿ ಭಾಗದಲ್ಲಿ ನಡೆಸಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಪತ್ತೆಯಾದಂತಹ ಕಂತೆ ಕೋಟಿ ಕೋಟಿ ಮೊತ್ತದ ನೋಟು ಜೊತೆಗೆ ಚಿನ್ನ ಹಾಗೂ ಅಪಾರ ಪ್ರಮಾಣದ ಬೆಳ್ಳಿ ಸಾಮಗ್ರಿಗಳು 108 ಪ್ರಶ್ನೆಗಳಿಗೆ ಕಾರಣ ಆಗಿದೆ ಹಾಗೂ 2-3 ಆಯಾಮಗಳನ್ನ ಕೂಡ ತೆರೆಯಲಾಗಿದೆ. ಇಲ್ಲಿ ತನಕ ಇಡೀ ಚುನಾವಣಾ ಹಿಸ್ಟ್ರಿಯಲ್ಲೇ ಸಿಕ್ಕಂತಹ ಹಾರ್ಡ್ ಕ್ಯಾಶ್ ಪೈಕಿ ಹೈಯೆಸ್ಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಹಣದ ಮೂಲ ಯಾವುದು, ಆಮೇಲೆ ಯಾಕೆ ಇದನ್ನೆಲ್ಲ ಸೀಸ್ ಮಾಡಿದ್ರು ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಕೋಟಿ ಕೋಟಿ ಹಣ, ಮೂಟೆ ಮೂಟೆ ಬೆಳ್ಳಿ ಬಂಗಾರ ಸೀಸ್. ಚುನಾವಣೆ ಹೊತ್ತಲ್ಲಿ ಬಳ್ಳಾರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಹೀಗೆ ರಾಶಿ ರಾಶಿ ಕಾಣಿಸ್ತಾ ಇರುವಂತಹ ಹಣ, ಮತ್ತೊಂದ್ ಕಡೆ ಮೂಟೆ ಬಂಗಾರ, ಚೀಲ ಬೆಳ್ಳಿ, ಇದೆಲ್ಲದನ್ನ ತುಂಬಿ ಠಾಣೆಗೆ ಒತ್ತೊಯ್ತಾ ಇರುವಂತಹ ಸಿಬ್ಬಂದಿ. ಈ ದೃಶ್ಯ ಕಂಡು ಬಂದಿತು ಗಣಿನಾಡು ಬಳ್ಳಾರಿ ಬ್ರೂಸ್ಪೇಟೆ ಠಾಣೆ ಮುಂದೆ. ಬಳ್ಳಾರಿ ನಗರ ಕಂಬಳಿ ಬಜಾರ್ನಲ್ಲಿರುವಂತಹ ಜ್ಯುವೆಲರಿ ಶಾಪ್ ಮಾಲೀಕ ನರೇಶ್ ಎಂಬಾತನ ಮನೆಯಲ್ಲಿ ಸೀಸ್ ಮಾಡಿರುವಂತಹ ಬೆಲೆ ಬಾಳುವ ವಸ್ತುಗಳು ಇವು. ನರೇಶ್ ತನ್ನ ದಾಖಲೆಗಳೇ ಇಲ್ಲದೆ 5 ಕೋಟಿ 60 ಲಕ್ಷ ರೂಪಾಯಿ, 3 ಕೆಜಿ ಬಂಗಾರ, 68 ಕೆಜಿ ಗಟ್ಟಿ ಬೆಳ್ಳಿ ಹಾಗೂ 103 ಕೆಜಿ ಬೆಳ್ಳಿ ಆಭರಣಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಸೂಕ್ತ ಮಾಹಿತಿಯನ್ನ ಆಧರಿಸಿ ಬಳ್ಳಾರಿ ಪೊಲೀಸರು ನರೇಶ್ನ ಮನೆ ಮೇಲೆ ದಾಳಿ ಮಾಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ನರೇಶ್ ಅಂತ ಹೇಳಿ ಒಬ್ಬ ಜ್ಯುವೆಲರಿ ಶಾಪ್ ಓನರು. ಅವರು ಹೇಮಾ ಜ್ಯುವೆಲರ್ಸ್ ಅಂತ ಒಂದು ಶಾಪ್ ಇದೆ ಅವ್ರಿಗೆ. ಅವ್ರ ಮನೆಯಲ್ಲಿ ಸರ್ಚ್ ಮಾಡಿದಾಗ 5.6 crore ಕ್ಯಾಶ್, 103 kg ಆರ್ನಮೆಂಟ್ ಸಿಲ್ವರ್, 68 kg ರಾ ಸಿಲ್ವರ್ ಮತ್ತು 3 kg ಗೋಲ್ಡ್, ಇಷ್ಟೆಲ್ಲ ಅವ್ರ ಮನೆಯಲ್ಲಿ ಸಿಕ್ಕಿದೆ. ಅದಕ್ಕೆ ಯಾವುದೇ ಪೂರಕ ದಾಖಲಾತಿಗಳು ಇರಲಿಲ್ಲ. ನಮ್ಮ ಟೀಮ್ಸ್ DSP ಮತ್ತು ಇನ್ಸ್ಪೆಕ್ಟರ್ ಅವರು ಪಂಚರ ಸಮಕ್ಷಮದಲ್ಲಿ, ಗವರ್ಮೆಂಟ್ ಪಂಚರ ಸಮಕ್ಷಮದಲ್ಲಿ, FST SST ಟೀಮ್ ಸಮಕ್ಷಮದಲ್ಲಿ ಮಹಾಜರ್ ಮಾಡಿಕೊಂಡು ಎಲ್ಲ ಸೀಸ್ ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಇಷ್ಟೊಂದು ಹಣ, ಬಂಗಾರ, ಬೆಳ್ಳಿ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಹಣವನ್ನ ನಗದು ರೂಪದಲ್ಲಿ ಇಟ್ಕೊಂಡಿರೋದಕ್ಕೆ ಚುನಾವಣೆಯಲ್ಲಿ ಹಣ ಹಂಚಿಕೆ ಮಾಡೋ ನಿಟ್ಟಿನಲ್ಲಿ ಇಟ್ಕೊಳ್ಳಲಾಗಿದೆಯಾ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಸಂಬಂಧ ನರೇಶ್ಗೆ ನೋಟಿಸ್ ನೀಡಿ ಆತನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಿದೆ. ಮತ್ತು ಅದಕ್ಕೆ ಸೋರ್ಸ್ ಪಾಯಿಂಟ್ ಯಾವುದು, ಎಲ್ಲಿಂದ ಬಂದಿದೆ, ಯಾವ ಪರ್ಪಸ್ಗೆ ಬಂದಿದೆ, ಇದೆಲ್ಲ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಇದೇನಾದರೂ ಎಲೆಕ್ಷನ್ಸ್ ಪರ್ಪಸ್ ಆಗಿ ಈ ಥರ ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅನ್ನೋದು ನಾವು ವಿಚಾರಣೆಯಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಒಟ್ಟಾರೆ ಚುನಾವಣೆ ಹೊತ್ತಲ್ಲಿ ಇಷ್ಟೊಂದು ಹಣ, ಬಂಗಾರ, ಬೆಳ್ಳಿ ಸಿಕ್ಕಿದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಎಲ್ಲಾ ರೀತಿಯಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಅಧಿಕಾರಿಗಳು ಇದು ಹವಾಲಾ ಹಣನ ಅಥವಾ ಕಪ್ಪು ಹಣನ ಅಥವಾ ಇದನ್ನ ಚುನಾವಣೆಗೆ ಬಳಕೆ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿದ್ರ ಅನ್ನೋದ್ರ ಬಗ್ಗೆ ತನಿಖೆ ಆದ ಮೇಲೆ ತಿಳಿಬೇಕಾಗಿದೆ. ನವೀನ್ ಪರದೇಶಿ, ಪಬ್ಲಿಕ್ ಟಿವಿ.